ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ SLC ಪರೀಕ್ಷೆ ಒಂದನೇ ಇದೀಗ ವಿಜ್ಞಾನ ಒಂದು ವಿಷಯದ ಅಂದರೆ ಸೈನ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ನ ಮಾರ್ಚ್ 23 2026 ವಿಜ್ಞಾನ ಎಲ್ಲ ಒಂದು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದು ಬಂದಿರುವಂಥದ್ದಾಗಿರುತ್ತೆ. ಮಾರ್ಕ್ಸ್ ಎಷ್ಟು ಬರ್ಬೋದು ಹಾಗೆ ಹೀಗೆ ಒಂದಕ್ಕೆ ಎರಡು ನಾವು ಬರೆದಿರೋ ಸರಿನಾ ತಪ್ಪಾ ಸೊ ಅಂತ ಹುಡುಕಾಟ ನಡೆಸಿದರೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಉತ್ತರಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಅದರ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಎಕ್ಸಾಮ್ ಎಲ್ಲ ಆದ ನಂತರ ಅಧಿಕೃತ ಕೀ ಆನ್ಸರ್ಗಳು ಪ್ರಕಟ ಆಗುತ್ತೆ. ಆದರೆ ತಾತ್ಕಾಲಿಕವಾಗಿ ವಿದ್ಯಾರ್ಥಿಗಳಿಗೆ ನಾವು ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಇದೀವಿ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅಭ್ಯರ್ಥಿಗಳಿಗೆ ಫೈನಲ್ ಕ್ಯಾನ್ಸರ್ ಬಂದಾಗಲೂ ಕೂಡ ಮಾಹಿತಿಯನ್ನು ಕೊಡ್ತೇವೆ. ಬಟ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಈ ಆನ್ಸರ್ಗಳು ಸೇಮ್ ಅಂತ ಹೇಳ್ಬೋದಾಗಿರುವಂಥದ್ದು. ಬಟ್ ಫೈನಲ್ ಆಗಿ ಮಾಹಿತಿನ ಕೂಡ ತಿಳಿಸ್ತೇವೆ. ಸದ್ಯಕ್ಕೆ ಈ ಒಂದು ಆನ್ಸರ್ಗಳನ್ನ ನೋಡ್ಕೊಬರೋಣ ವಿದ್ಯಾರ್ಥಿಗಳಿಗೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ವಿದ್ಯಾರ್ಥಿಗಳು ಮೊದಲನೇದಾಗಿ ಭೌತ ವಿಜ್ಞಾನ ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೋಡ್ಕೊಂಬರೋಣ. ಆನ್ಸರ್ ಮಾತ್ರ ನಾನು ಹೇಳ್ತಾ ಹೋಗ್ತೇನೆ ಅಥವಾ ಕೆಲವೊಮ್ಮೆ ಸ್ಕ್ರೀನ್ ಮುಖಾಂತರ ನಾನು ತೋರಿಸ್ತೇನೆ. ಸೊ ಅದನ್ನು ಹೇಳ್ದೇನೆ ಜಸ್ಟ್ ನೀವು ಅದನ್ನು ರೀಡ್ ಔಟ್ ಮಾಡ್ಕೋಬೋದಿರುತ್ತೆ ಮತ್ತು ವಿಡಿಯೋನ ಕೂಡ ಪಾಸ್ ಮಾಡಿ ನೋಡ್ಕೋಬೋದಿರುತ್ತೆ. ಮೊದಲನೇ ಆನ್ಸರ್ ನೋಡಿದರೆ ಒಂದನೇ ಪ್ರಶ್ನೆ ಏನಿತ್ತಲ್ಲ ಭೌತ ವಿಜ್ಞಾನ ಭಾಗ ಎ ಅಲ್ಲಿ, ಸೊ ಆ ಒಂದು ಪ್ರಶ್ನೆಗೆ ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ ನಾನು. ಸೊ ಒಂದನೇದಕ್ಕೆ ಒಂದು ಮಸೂರದ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಾಮರ್ಥ್ಯ ಪ್ಲಸ್ 2D ಆಗಿದೆ. ಆಗ ಆ ಮಸೂರದ ಸಂಗಮ ದೂರ ಅಂತ ಏನಿತ್ತಲ್ಲ, ಸೊ ಅದಕ್ಕೆ ಆನ್ಸರು ಸೂತ್ರಗಳು ಇರುತ್ತೆ ಮತ್ತು ವಿವರಣೆ ಕೂಡ ಇರುತ್ತೆ, ಅದನ್ನು ನೋಡ್ಕೋಬೋದಿರುತ್ತೆ. ಆನ್ಸರ್ ಬಂದ್ಬಿಟ್ಟು ಎ 0.5 ಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಓದಕ್ಕೆ ಹೋಗಲ್ಲ, ಆನ್ಸರ್ ಮಾತ್ರ ಹೇಳ್ತೀನಿ. CM ಅಂತ ಏನಿದೆಯಲ್ಲ, ಸೊ ಅದು ಸರಿಯಾದ ಉತ್ತರ ಅಂತ ಹೇಳ್ಬೋದಾಗಿರುವಂಥದ್ದು. ಮೂರನೇ ಪ್ರಶ್ನೆಗೆ ಆನ್ಸರ್ ನೋಡಿದ್ರೆ, ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮುಖಾಂತರ ಬಂದಿದೆ ಕೂಡ ಅದನ್ನು ಗಮನಿಸ್ಕೊಂತಿದ್ದಾರೆ. ರಿಯೋಸ್ಪಾಟ್ ಅಂತಕ್ಕಂಥ ಏನಿರುತ್ತಲ್ಲ ಅದಕ್ಕೆ ಒಂದು ರೋಧಕದ ಮೇಲೆ ಬಾಣದ ಗುರುತು ಇರುವ ಚಿತ್ರ, ನಂತರದಲ್ಲಿ ಒಂದು ಸೇರ್ಪಡೆ ಇಲ್ಲದ ದಾಟಿದ ತಂತಿ ಅಂತ ಏನಿದೆಯಲ್ಲ, ಒಂದು ತಂತಿಯ ಮೇಲೆ ಇನ್ನೊಂದು ತಂತಿ ವರ್ಗರೇಖೆಯಂತೆ ಅದು ಹೋಗುವ ಚಿತ್ರ ಅಂತ ಏನಿದೆ ಇದು ಆನ್ಸರ್ ಬರೀಬೇಕಾಗಿರುತ್ತೆ ನೀವು. ನಂತರ ನಾಲ್ಕನೇ ಒಂದು ಪ್ರಶ್ನೆ, 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿಯ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು ಒಂದು ಸುತ್ತು ಇರುವ ಸುರುಳಿಗಿಂತ ಎಷ್ಟು ಪಟ್ಟು ಹೆಚ್ಚಾಗಿರ್ತದೆ? 5 ಪಟ್ಟು ಹೆಚ್ಚಾಗಿರ್ತದೆ. ಸೊ ಅಲ್ಲಿ ಆನ್ಸರ್ ಕೂಡ ವಿವರಣೆ ನೋಡ್ಕೋಬೋದಿರುತ್ತೆ. ಮತ್ತು ಐದನೇ ಪ್ರಶ್ನೆ ಏನಿದೆಯಲ್ಲ ಚಿತ್ರ ಗಮನಿಸಿ ಅಂತ ಏನು ಕೊಟ್ಟಿದ್ರು, ಆ ಒಂದು ಐದನೇ ಪ್ರಶ್ನೆಯಲ್ಲಿ ಒಂದು ಚಿತ್ರನ ಗಮನಿಸೋದ್ರ ಮುಖಾಂತರದಲ್ಲಿ ನೀವು ಅದಕ್ಕೆ ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚು ವಿದ್ಯುತ್ ಪ್ರವಾಹ ಹರಿಯುವುದು ಮತ್ತು ನಿಮ್ಮ ಉತ್ತರದ ಕಾರಣ ಕೊಡಿ ಅಂತೆಲ್ಲ ಕೇಳಿದ್ರಲ್ಲ, ಅದನ್ನು ಆನ್ಸರನ್ನು ತಿಳಿಸುವಂಥದ್ದರೆ ಪ್ರಮುಖವಾಗಿ ಮಕ್ಕಳು. ಈ ಚಿತ್ರದಲ್ಲಿ ರೋಧಕಗಳು ಸರಣಿಯ ಕ್ರಮದಲ್ಲಿದೆ. ಸರಣಿ ಮಂಡಲದಲ್ಲಿ ಎಲ್ಲ ರೋಧಕಗಳ ಮೂಲಕ ಒಂದೇ ಸಮಾನವಾದ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಆದ್ದರಿಂದ ಎರಡರಲ್ಲೂ ವಿದ್ಯುತ್ ಪ್ರವಾಹ ಸಮನಾಗಿರ್ತದೆ. ಸೊ ನೀವು ಒಂದು ಸೆಂಟೆನ್ಸಲ್ಲಿ ಬರೆದರೂ ಕೂಡ ಆನ್ಸರ್ ಸರಿ ಇರುವಂಥ ಸಂದರ್ಭದಲ್ಲಿ ಸೊ ವೈಜ್ಞಾನಿಕ ಉತ್ತರ ಬರೆದರೆ ಮಾರ್ಕ್ಸ್ ಅಂತೂ ಸಿಗುತ್ತೆ ನಿಮಗೆ. ಮತ್ತು ಆರನೇ ಪ್ರಶ್ನೆ ನೋಡಿದರೆ, ಸೊ ಅಪಾಯದ ಸಂಕೇತಗಳನ್ನು ದೀಪಗಳಿಗೆ ಕೆಂಪು ಬಣ್ಣವನ್ನು ಏಕೆ ಒಂದು ಬಳಸಲಾಗಿರುತ್ತದೆ ಅಂತ ಏನು ಕೇಳಿದ್ರಲ್ಲ, ಕೆಂಪು ಬಣ್ಣವು ಅತಿ ಹೆಚ್ಚು ತರಂಗಾಂತರವನ್ನು ಹೊಂದಿದೆ, ಆದ್ದರಿಂದ ಇದು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಪ್ರಮಾಣದಲ್ಲಿ ಚದುರುತ್ತದೆ, ಇದರಿಂದ ದೂರದಿಂದಲೂ ಸ್ಪಷ್ಟವಾಗಿ ಕಾಣುತ್ತೆ. ಈ ಆನ್ಸರನ್ನು ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ ಮಕ್ಕಳೇ. ಮತ್ತು ಏಳನೇ ಪ್ರಶ್ನೆ ನೋಡಿದರೆ ಒಂದು AB ಅಂತ ಕೊಟ್ಟಿದ್ರು. ಸೊ ಅಲ್ಲಿ ಆನ್ಸರ್ಗಳನ್ನು ಕೂಡ ನೋಡ್ಕೋಬೋದಾದಂಥದ್ದು ಇರುತ್ತೆ ನೀವು. ಸೊ ಇಲ್ಲಿ ಆ ಆನ್ಸರನ್ನು ವಿವರಣಾತ್ಮಕವಾಗಿ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ನೀವು ಅಷ್ಟು ಬೇಸ್ ಮೇಲೆ ಕೂಡ ಬರ್ತೀರಿ ಮಾರ್ಕ್ಸು ಸಿಗುವಂತಿರುತ್ತೆ. ಮತ್ತು B ಅಂತಂದಕ್ಕೆ 220 ವೋಲ್ಟ್ ಅಂತಕ್ಕಂಥದ್ದು ನೀವು ಅಷ್ಟು ಬರೆದರೂ ಸಾಕಾಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಭಾಗ B ನ ನಾವು ಗಮನಿಸುವಂತಿದ್ರೆ, ಒಂದು ಭಾಗ B ಯಲ್ಲಿ ಪ್ರಮುಖವಾಗಿ ಏನಿತ್ತಲ್ಲ ಅಂದರೆ ಒಂದು ಭಾಗ B ರಸಾಯನ ವಿಜ್ಞಾನ ಏನಿತ್ತಲ್ಲ ಅದರಲ್ಲಿ 13ನೇ ಪ್ರಶ್ನೆ ನೋಡಿದರೆ, ಸತುವಿನ ಒಂದು ಸಾರಯುಕ್ತ ಸಲ್ಫರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಏನು ಕೇಳಿದರು. ಸೊ ಒಂದು 13ನೇ ಪ್ರಶ್ನೆ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೋಡುವಂಥದ್ದರೆ ಉತ್ತರ B ಹೈಡ್ರೋಜನ್ ಅಂತಕ್ಕಂಥದ್ದು ಆಗಿರುವಂಥದ್ದು. ನಂತರ 14ನೇ ಒಂದು ಪ್ರಶ್ನೆ ಏನಿದೆಯಲ್ಲ, ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಅಂತಕ್ಕಂಥದ್ದು ಏನಿರುತ್ತಲ್ಲ ಉತ್ತರ ವಿವರಣೆ ಕೂಡ ನೋಡ್ಕೋಬೋದು. ಉತ್ತರ D ಅಂತಕ್ಕಂಥದ್ದು ಆಗಿರುವಂಥದ್ದು. ನಿಗದಿತ ಪ್ರಮಾಣದಲ್ಲಿ ಕಾರ್ಬನನ್ನು ಸೇರಿಸಲಾಗುತ್ತದೆ ಅಂತಕ್ಕಂಥದ್ದಾಗಿರುತ್ತೆ, ವಿವರಣೆ ಕೂಡ ನೋಡ್ಕೋಬೋದು. 15ನೇ ಪ್ರಶ್ನೆ ಏನಿದೆಯಲ್ಲ ಅದಕ್ಕೆ ಉತ್ತರ C ಕ್ಯಾಟರ್ನೀಕರಣ ಅಂತಕ್ಕಂಥ ಏನಿರುತ್ತಲ್ಲ ಅದು ಆನ್ಸರ್ ಆಗಿರುವಂಥದ್ದು. 16ನೇ ಪ್ರಶ್ನೆ ನೋಡುವಂಥದ್ದರೆ ಮಕ್ಕಳಿಗೆ ಇಲ್ಲಿ ಆನ್ಸರ್ ಅಂತಕ್ಕಂಥ ಏನಿರುತ್ತಲ್ಲ ಏಕಬಂಧಗಳು 10 ಆಗಿರುತ್ತೆ, ದ್ವಿಬಂಧಗಳು 1 ಆಗಿರುತ್ತೆ ಅಂತ ಆನ್ಸರ್ ಇದೆ. ಮತ್ತು ಇಲ್ಲಿ ವಿವರಣೆ ಕೂಡ ನೋಡ್ಕೋಬೋದು. 17ನೇ ಪ್ರಶ್ನೆಗೆ ಆನ್ಸರ್ ಬಂದು ಸಮೀಕರಣ ಅಂತಕ್ಕಂಥ ಏನಿರುತ್ತಲ್ಲ ಅದು ಕೂಡ ಇಲ್ಲಿ ಕೊಟ್ಟಿದ್ದೀವಿ ನೋಡಬಹುದಾಗಿರುತ್ತೆ. ಮತ್ತು ಉತ್ತರ ಅಂತಕ್ಕಂಥ ಇರುತ್ತಲ್ಲ W = 2, X = 2, Y = 4, Z = 1 ಅಂತಕ್ಕಂಥದ್ದು ಏನಿರುತ್ತಲ್ಲ ಆನ್ಸರ್ ಆಗಿರುತ್ತೆ. 18ನೇ ಕ್ವಶನ್ಗೆ ಆನ್ಸರು ಅಲ್ಯೂಮಿನಿಯಂ ಆಗಿರುತ್ತೆ, ಕಾರಣ ಕೂಡ ನೋಡ್ಕೋಬೋದಾಗಿರುತ್ತೆ ಇಲ್ಲಿ. ನಂತರದ ನೋಡಿದ್ರೆ 19ನೇ ಒಂದು ಪ್ರಶ್ನೆ ಏನಿತ್ತಲ್ಲ, ಸೊ ಅದನ್ನು ನೋಡುವಂಥದ್ರೆ ಮಕ್ಕಳಿಗೆ ಇಲ್ಲಿ ಪ್ರಮುಖವಾಗಿ ಒಂದು ಆನ್ಸರನ್ನು ಕೂಡ ವಿವರಣಾತ್ಮಕ ಕೊಟ್ಟಿದ್ವಿ, ಅದನ್ನು ಕೂಡ ನೋಡ್ಕೋಬೋದಿರುತ್ತೆ. 20ನೇದಕ್ಕೂ ಕೂಡ ನೋಡ್ಕೋಬೋದು. 21ನೇ ಪ್ರಶ್ನೆಗೂ ಕೂಡ ಆನ್ಸರ್ಗಳಿರುತ್ತಲ್ಲ ಒಂದು ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಇಲ್ಲಿ ಕೊಟ್ಟಿದ್ವಿ, ಅದನ್ನು ಕೂಡ ವೀಕ್ಷಣೆ ನೀವು ಮಾಡ್ಕೋಬೋದಿರುತ್ತೆ. 2 ಮಾರ್ಕ್ಸ್ನ ಒಂದು ಪ್ರಶ್ನೆಗಳಾಗಿರುವಂಥದ್ದು ಪ್ರಮುಖವಾಗಿ. ನಂತರ ಒಂದು ಜೀವ ವಿಜ್ಞಾನ ಭಾಗ C ಅಂತಕ್ಕಂಥ ಇರುತ್ತಲ್ಲ ಅದಕ್ಕೆ ಆನ್ಸರ್ ನೋಡಿದರೆ ಒಂದು 26ನೇ ಪ್ರಶ್ನೆ, ನೀರಿನ ಸಾಗಾಣಿಕೆಯಲ್ಲಿ ಒಂದು ಪತ್ರರಂಧ್ರಗಳ ಪ್ರಮುಖ ಪಾತ್ರವೇನು ಅಂತ ಕೇಳಿದ್ರಲ್ಲ, D ಅಂತಕ್ಕಂಥ ಮೇಲ್ಮುಖ ಸೆಳೆತ ಸೃಷ್ಟಿಸುವುದು, ವಿವರಣೆ ಕೂಡ ನೋಡ್ಕೋಬೋದಾಗುತ್ತೆ ಇಲ್ಲಿ. 27ನೇ ಪ್ರಶ್ನೆಗೆ B ಆನ್ಸರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುವಂಥದ್ದಾಗಿರುತ್ತೆ. 28ನೇ ಪ್ರಶ್ನೆ ಏನಿದೆಯಲ್ಲ ಅದಕ್ಕೆ ಆನ್ಸರನ್ನು ವಿವರಣೆ ಕೂಡ ನೋಡ್ಕೋಬೋದಾಗುತ್ತೆ 27ನೇದಕ್ಕೆ. ಮತ್ತು 28ನೇದಕ್ಕೆ A ಆನ್ಸರ್ ಅಂತಕ್ಕಂಥ ಇರೋದಲ್ಲ ಅದು ಸರಿಯಾದ ಉತ್ತರ, ವಿವರಣೆ ಕೂಡ ನೋಡ್ಕೋಬೋದಾಗುತ್ತೆ. ನಂತರದಲ್ಲಿ ನೋಡೋದ್ರೆ 29ನೇದಕ್ಕೆ 30ನೇದಕ್ಕೆ ಸೊ ಒಂದು ಆನ್ಸರ್ಗಳನ್ನು ವಿವರಣಾತ್ಮಕ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಪಾಸ್ ಮಾಡ್ಕೊಂಡು ನೀವು ನೋಡ್ಕೋಬೋದಾಗುತ್ತೆ. 30ನೇದಕ್ಕೆ ಬಾಳೆ, ಗುಲಾಬಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಇವುಗಳು ಕೂಡ ಆನ್ಸರ್ ಆಗಿರುವಂಥದ್ದಾಗಿರುತ್ತೆ. 32ನೇ ಪ್ರಶ್ನೆಗೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಅದರಲ್ಲಿ ಚಾಯ್ಸ್ ಕೂಡ ಕೊಟ್ಟಿದ್ರು, ಅದನ್ನು ನೋಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಆನ್ಸರನ್ನು ಸ್ಕ್ರೀನ್ ಮುಖಾಂತರ ಹೋಗ್ತಿದ್ದಿಲ್ಲ. ಮತ್ತು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಆನ್ಸರ್ಗಳನ್ನು ಬರೆದ್ರು ಕೂಡ ಮಾರ್ಕ್ಸ್ ಸಿಗೋದಿರುತ್ತೆ. ಮತ್ತು 33ನೇ ಪ್ರಶ್ನೆ ಈ ರೀತಿಯಾಗಿ ಆನ್ಸರ್ ಇರೋದಾಗಿರುತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಆನ್ಸರ್ಗಳನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.